ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕೆಲವೇ ದಿನಗಳಲ್ಲಿ ಉಪಚುನಾವಣೆ ಘೋಷಣೆ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ದಾವಣಗೆರೆ ಮತಕ್ಷೇತ್ರದಲ್ಲಿ ಸುಮಾರು 80% ಮುಸಲ್ಮಾನರ ಸಂಖ್ಯೆ ಇದೆ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಜೀವಿತ ಇರೋವರೆಗೂ ಮುಸಲ್ಮಾನರು ಅವರಿಗೆ ವೋಟ್ ಕೊಟ್ಟು ಶಾಸಕರನ್ನಾಗಿಸಿ ಮಂತ್ರಿಯನ್ನಾಗಿಸಿ ಮಾಡಿದಂಥ ಇತಿಹಾಸ ಇದೆ. ಇವತ್ತು ಶಾಮನೂರು ಶಿವಶಂಕರಪ್ಪನವರು ನಮ್ಮ ಮಧ್ಯೆ ಇಲ್ಲ, ಆದರೆ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ 80% ಇರ್ತಕ್ಕಂಥ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಇವತ್ತು ಕರ್ನಾಟಕ ಮುಸ್ಲಿಂ ಯೂನಿಟಿ ಮಾಡ್ತಾ ಇದೆ. ಯಾಕಂದ್ರೆ ನಾವು ಮುಸಲ್ಮಾನರು ಬರೇ ಓಟ್ ಹಾಕಾಕ ಹುಟ್ಟಿವೇನಪ್ಪ ಅನ್ನುವಂಥ ರೀತಿ ಒಳಗೆ ಇವತ್ತು ನಮಗೆ ಅನ್ಸಾತೈತಿ. ಬಹಳಷ್ಟು ಸಂಖ್ಯೆಗೆ ಅನುಗುಣವಾಗಿ ನೀವು ಟಿಕೆಟ್ ಕೊಡೋದಾದ್ರೂ ಕೂಡ ಹೈಕಮಾಂಡು ಇವತ್ತು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದಾರೆ. ಅಲ್ಲಿ ನಿಲ್ಲುವಂಥ ಶಕ್ತಿ ಇರುವಂಥ ಅಭ್ಯರ್ಥಿ ಕೂಡ ಲಭ್ಯ ಇರುವಾಗ ನೀವು ಅವ್ರಿಗೂ ಕೂಡ ಟಿಕೆಟ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಅಂತಂದ್ರೆ ನಮ್ಗೆ ಯಾಕೋ ಕಾಂಗ್ರೆಸ್ ಮೇಲೇನೆ ಒಂದು ಸಂಶಯ ಬರ್ತಾ ಇದೆ. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಅಲ್ಲಿ ಕಾಂಗ್ರೆಸ್ಸಿನ ಹುರಿಯಾಳು ಅಂತ ಹೇಳಿ ಗುರುತಿಸಿಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಮತ್ತು ಆ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆಗೆ 10 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇರುವಂಥ ಮತ್ತು 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಮತ್ತು ರಾಜ್ಯದ ಅಲ್ಪಸಂಖ್ಯಾತ ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ರವರು ಚುನಾವಣೆಗೆ ಸ್ಪರ್ಧಿಯಾಗಿ ನಿಲ್ಲಿಕ್ಕೆ ಬಯಸಿದ್ದಾರೆ. ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು. ಒಂದು ವೇಳೆ ಅವರಿಗೆ ಪ್ರಾತಿನಿಧ್ಯದಲ್ಲಿ ಅವಕಾಶ ಕೊಡದೇ ಹೋದರೆ ಮುಂಬರುವ ದಿನಗಳಲ್ಲಿ ಮುಸಲ್ಮಾನರ ಭವಿಷ್ಯ ಕಾಂಗ್ರೆಸ್ನಲ್ಲೂ ಇಲ್ಲ ಅನ್ನುವಂಥ ಒಂದು ಸಂದೇಶ ಹೋಗೋದರಲ್ಲಿ ನಿಸ್ಸಂದೇಹ. ಯಾವುದೇ ಕಾರಣಕ್ಕೂ ಈ ಬಾರಿ ಮುಸ್ಲಿಮರಿಗೆ, ಅದರಲ್ಲೂ ವಿಶೇಷವಾಗಿ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾನು ಪಕ್ಷದ ಮುಖಂಡರನ್ನ, ಪಕ್ಷದ ಹೈಕಮಾಂಡ್ ಅನ್ನ ಒತ್ತಾಯಿಸ್ತೇನೆ. ಧನ್ಯವಾದಗಳು.